ಹೆಲೋ ಎವ್ರಿವನ್. 12ನೇ ಪ್ರಶ್ನೆಯನ್ನ ಗಮನಿಸಿ ಮಕ್ಕಳೇ. ಸಂಭವನೀಯತೆಗೆ ಸಂಬಂಧಿಸಿದಂತೆ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ನಾಟ್ ನ ಬೆಲೆಯನ್ನ ಬರೆಯಿರಿ. ಸೊ ಇಲ್ಲಿ ಯಾವುದೇ ಒಂದು ಘಟನೆ ಇ ಮತ್ತು ಅದರ ಪೂರಕ ಘಟನೆ ಇ ನಾಟ್ ಅಂತ ಹೇಳ್ತೇವೆ ಮಕ್ಕಳೇ. ಸೊ ಇ ಅನ್ನೋದು ಒಂದು ಘಟನೆ ಆದ್ರೆ ಸೊ ಇದರ ಪೂರಕ ಘಟನೆ ಏನಾಗುತ್ತೆ ಹೇಳಿ ಇ ನಾಟ್. ಸೊ ಇಲ್ಲಿ ಇವುಗಳ ಸಂಭವನೀಯತೆಯ ಮೊತ್ತ ಏನಾಗಿರುತ್ತೆ ಮಕ್ಕಳೇ, ಯಾವಾಗಲೂ 1 ಆಗಿರುತ್ತೆ. ಸೊ ಹಾಗಾಗಿ ಇದರ ಸೂತ್ರ ಏನಾಗುತ್ತೆ ಹೇಳಿ, ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ನಾಟ್ ಈಸ್ ಈಕ್ವಲ್ ಟು ಏನ್ ಹೇಳಿ 1. ಸೊ ಉದಾಹರಣೆಗೆ ಒಂದು ಕಾಯಿನ್, ₹1 ಕಾಯಿನ್ ಅನ್ನ ತಗೊಳ್ತೆ. ಸೊ ಅದಕ್ಕೆ 2 ಮುಖಗಳಿರತ್ತೆ, ಹೆಡ್ ಮತ್ತು ಟೇಲ್. ಸೊ ಹಾಗಾದ್ರೆ ಇಲ್ಲಿ ಹೆಡ್ ಕಾಯಿನ್ ಅನ್ನ ಫ್ಲಿಪ್ ಮಾಡ್ತೇನೆ. ಸೊ ಹಾಗಲ್ಲಿ ಇಲ್ಲಿ ಹೆಡ್ ಬೀಳುವ ಒಂದು ಸಂಭವನೀಯತೆ ಏನಾಯ್ತು ಮಕ್ಕಳೇ, ಹೆಡ್ಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಏನ್ ಹೇಳಿ ಒಟ್ಟು ಫಲಿತಗಳ ಸಂಖ್ಯೆ. ಅಂದ್ರೆ ಹೆಡ್ ಬೀಳೋದು ಒಂದು ಘಟನೆ ಅಲ್ವಾ, ಸೊ ಒಂದು ಘಟನೆ ಇವೆಂಟ್. ಸೊ ಈಗ ಇದರ ಪೂರಕ ಘಟನೆ ಅಂದ್ರೆ ಹೆಡ್ ಅಲ್ಲದ ಒಂದು ಸಂಭವನೀಯತೆ ಅಂದ್ರೆ ಏನಾಯ್ತು, ಟೇಲ್ ಅಲ್ವಾ. ಸೊ 2 ಮುಖಗಳಿರೋದ್ರಿಂದ ಹೆಡ್ ಬೀಳ್ಬೇಕು, ಹೆಡ್ ಅಲ್ಲ ಅಂದ್ರೆ ಟೇಲ್ ಬೀಳ್ಬೇಕು. ಸೊ ಹಾಗಾದ್ರೆ ಹೆಡ್ ಬೀಳೋದು ಒಂದು ಘಟನೆ ಆದ್ರೆ ಸೊ ಇದರ ಪೂರಕ ಘಟನೆ ಯಾವ್ದಾಯ್ತು, ಟೇಲ್. ಸೊ ಹಾಗಾದ್ರೆ ಇಲ್ಲಿ ಇದರ ಪೂರಕ ಘಟನೆ ಏನಾಗತ್ತೆ ಹೇಳಿ, ಹೆಡ್ ಬೀಳುವ ಸಂಭವನೀಯತೆ ಏನಾಗತ್ತೆ ಹೇಳಿ, ಟೇಲ್ಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಏನು ಹೇಳಿ ಒಟ್ಟು ಫಲಿತಗಳ ಸಂಖ್ಯೆ ಆಯ್ತು. ಸೊ ಹಾಗಾದ್ರೆ ಇಲ್ಲಿ ಪಿ ಆಫ್ ಹೆಡ್ ಅನ್ನೋದು ಒಂದು ಘಟನೆ ಆದ್ರೆ ಸೊ ಇದರ ಪೂರಕ ಘಟನೆ ಏನಾಯ್ತು ಮಕ್ಕಳೇ, ಪಿ ಆಫ್ ಇ ನಾಟ್ ಆಯ್ತು. ಸೊ ಇಲ್ಲಿ ಒಂದು ಘಟನೆ ಮತ್ತು ಪೂರಕ ಘಟನೆಗಳ ಮೊತ್ತ ಏನಿರುತ್ತೆ ಅಂತೆ, ಯಾವಾಗಲೂ 1 ಆಗಿರುತ್ತೆ. ಸೊ ನೋಡಿ, ಪಿ ಆಫ್ ಇ ಅಂದ್ರೆ ಪಿ ಆಫ್ ಹೆಡ್ ಪ್ಲಸ್ ಪಿ ಆಫ್ ನಾಟ್ ಹೆಡ್ 1/2 ಪ್ಲಸ್ ಪಿ ಆಫ್ ನಾಟ್ ಹೆಡ್ ಅಂದ್ರೆ ಏನ್ ಹೇಳಿ, ಟೇಲ್ ಅಲ್ವಾ. ಸೊ 1/2 ಪ್ಲಸ್ 1/2 ಸೊ ಈಸ್ ಈಕ್ವಲ್ ಟು ಏನಾಯ್ತು ಮಕ್ಕಳೇ, 2/2 ಈಸ್ ಈಕ್ವಲ್ ಟು 1 ಆಯ್ತು. ಸೊ ಹಾಗಾಗಿ ಇಲ್ಲಿ ಯಾವಾಗಲೂ ಒಂದು ಘಟನೆ ಮತ್ತು ಪೂರಕ ಘಟನೆ ಸೊ ಇವುಗಳ ಮೊತ್ತ ಏನಾಗಿರುತ್ತೆ ಮಕ್ಕಳೇ, ಯಾವಾಗಲೂ ಒಂದೇ ಆಗಿರುತ್ತೆ. ಸೊ ಇದಕ್ಕೆ ಯಾವ ಉದಾಹರಣೆಯನ್ನ ತಗೊಂಡು ಚೆಕ್ ಮಾಡಿದ್ರು ಕೂಡ ನಿಮ್ಗೆ ಇಷ್ಟೇ 1 ಬರ್ತಾ ಇರತ್ತೆ ಮಕ್ಕಳೇ. ಓಕೆ, ಸೊ ಹಾಗಾಗಿ ಇದರ ಸೂತ್ರ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ನಾಟ್ ಈಸ್ ಈಕ್ವಲ್ ಟು ಏನ್ ಹೇಳಿ 1. ಥ್ಯಾಂಕ್ ಯು.